ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಚಾನೆಲ್ ಅಸೆಂಟ್ ಮೀಡಿಯಾಗೆ ಸ್ವಾಗತ ಕೋರುವ ನಿಮ್ಮೆಲ್ಲರ ಡಾಕ್ಟರ್ ಕಮಲಂ ಕೃಷ್ಣ, ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ. ಬಂಧುಗಳೇ, ಈ ಹಿಂದಿನ ಕಂತುಗಳಲ್ಲಿ ಸಪ್ತಧಾತುಗಳ ಬಗ್ಗೆ ನೋಡ್ತಾ ಇದ್ವಿ. 4 ದಿವಸ ಹೇಗೆ ಆಹಾರ ಬದಲಾಗಿ ಮಾಂಸವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಇವತ್ತೇನು ಅಂದರೆ 5ನೇ ದಿವಸದ ಕಾರ್ಯಕ್ರಮ ಏನು ಅಂದರೆ 5ನೇ ದಿವಸ ಅದು ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದು ನೋಡೋಣ. 5ನೇ ದಿವಸ ನಾವು ತೆಗೆದುಕೊಂಡಂಥ ಆಹಾರದಲ್ಲಿನ ಸತ್ವ ಎಲ್ಲ ಸೇರಿ ಮೂಳೆಯಾಗಿ ಪರಿವರ್ತನೆ ಆಗುತ್ತೆ. ಮೂಳೆ ಅಥವಾ ಅಸ್ಥಿ ಪಂಜರ ಅಂತ ಏನು ಕರಿತೀವಲ್ಲ, ದೇಹಕ್ಕೆ ಒಂದು ಆಕಾರ ಬೇಕು ಅಂದರೆ ಅಸ್ಥಿ ಪಂಜರ ಚೆನ್ನಾಗಿರಬೇಕು. ಅಂದರೆ ನಮ್ಮ ದೇಹದಲ್ಲಿನ ಎಲ್ಲ 218 ಮೂಳೆಗಳು ಅಂತ ಏನು ಹೇಳ್ತೀವಲ್ಲ, ಎಲ್ಲ ಮೂಳೆಗಳಿಗೂ ತೀರಾ ಅಗತ್ಯವಾಗಿ ಎನರ್ಜಿ ಇರಬೇಕು, ಶಕ್ತಿ ಇರಬೇಕು. ಇಲ್ಲದಿದ್ದರೆ ನಮಗೆ ನಿಲ್ಲಲಿಕ್ಕೂ ಕೂರಲಿಕ್ಕೂ ಆಗಲ್ಲ. ಅಂದರೆ ನಮ್ಮ ಅಸ್ಥಿಪಂಜರದ ಮಹತ್ವ ಎಷ್ಟು ಅಂತಂದರೆ, ನಾವು ಒಂದು ನಿರ್ದಿಷ್ಟವಾಗಿ ನಿಲ್ಲಬೇಕು, ಕೂರಬೇಕು, ಏಳಬೇಕು, ಅದು ಯಾವುದೋ ಒಂದು ಚಲನೆಗಳನ್ನು ಮಾಡಬೇಕು ಅಂತಂದಾಗ ಅಸ್ಥಿಪಂಜರ ಭದ್ರವಾಗಿರಬೇಕು. ಅದಿಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಎಷ್ಟೋ ಸಲ ನಮ್ಮಲ್ಲಿ ಸಂವಹನ ಶಬ್ದಗಳಿಂದ ಆಗಲ್ಲ, ಕೇವಲ ದೇಹದ ಚಲನೆಗಳಿಂದ ಆಗತ್ತೆ. ಅಂದರೆ ಉದಾಹರಣೆಗೆ ಬಾ ಅಂತ ಅನ್ನಲಿಕ್ಕೆ ನಾವು ಬಾಯಿ ಬಿಟ್ಟು ಕೇಳಬೇಕಾದ್ದಿಲ್ಲ, ಸುಮ್ಮನೆ ಅದು ಕೈ ತೋರಿಸಿದ್ರೇ ಗೊತ್ತಾಗತ್ತೆ. ಅಥವಾ ಏನು ಹೇಗಿದೆಯಾ ಅಂತ ಕೇಳೋಕ್ಕೆ ಸುಮ್ಮನೆ ನಾವು ಕೈ ತೋರಿಸಿದ್ರೆ ಕೂಡ ಆಗತ್ತೆ. ಚಲನೆ ನಡೆಯೋದ್ರಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಥವಾ ಹಿಂದಕ್ಕೆ ಹೋಗ್ತೀವಿ ಅನ್ನೋದನ್ನು ಸೂಚನೆ ಮಾಡೋಕ್ಕೆ, ಅಥವಾ ನನಗೆ ಇದು ಆಸಕ್ತಿ ಇಲ್ಲ ಇದರಲ್ಲಿ ಅನ್ನೋದನ್ನು ಸೂಚಿಸೋಕ್ಕೂ ಕೂಡ ಈ ರೀತಿ ಎಷ್ಟೊಂದು ನಮ್ಮ ಚಲನೆಗಳು, ಅಂದರೆ ನಮ್ಮ ದೇಹದ ಚಲನದಿಂದಲೇ ಎಷ್ಟೊಂದು ಸಂವಹನ ನಾವು ಪ್ರತಿನಿತ್ಯ ಮಾಡ್ತಾ ಹೋಗ್ತೀವಿ. ಈ ರೀತಿಯ ಎಲ್ಲ ಸಂವಹನಕ್ಕೆ ಮತ್ತು ನಮ್ಮ ಗಟ್ಟಿತನಕ್ಕೆ, ನಮ್ಮ ಒಂದು ಅಸ್ತಿತ್ವವನ್ನು ನೀಡಲಿಕ್ಕೆ ನಮಗೆ ಬೇಕಾದ್ದು ಅಸ್ಥಿಪಂಜರ ಅಂದರೆ ಮೂಳೆ. ಈ 5ನೇ ದಿವಸ ನಮ್ಮ ಆಹಾರದಿಂದ ಇರುವಂಥ ಸತ್ವವನ್ನು ತಗೊಂಡು ಆಗುವಂಥ ಒಂದು ಪರಿಣಾಮ. ಇಲ್ಲಿಂದ ಮುಂದಕ್ಕೆ ಹೋದರೆ 6ನೇ ದಿವಸ ನಮ್ಮ ಆಹಾರ ಹೇಗೆ ಪರಿಣಾಮಕಾರಿಯಾಗಿ ಬದಲಾಗುತ್ತೆ ಅಂದರೆ, ಮೂಳೆಯೊಳಗಿನ ಮಜ್ಜೆ. ಮಜ್ಜೆ ಏನು ಅಂದರೆ, ಮಜ್ಜೆಯಲ್ಲಿ ಯಾವಾಗ ಸತ್ವ ಕಡಿಮೆ ಆಗುತ್ತೋ ಮೂಳೆಗಳ ನೋವು ಬರುತ್ತೆ. ವಿಟಮಿನ್ಗಳ ಕೊರತೆ ಕಡಿಮೆ ಇದ್ದಾಗ, ಪ್ರೋಟೀನ್ ಕೊರತೆ ಕಡಿಮೆ ಇದ್ದಾಗ, ನಾವು ತೆಗೆದುಕೊಂಡಂಥ ಆಹಾರ ತುಂಬ ಹಳೆಯದಾದ ಆಹಾರ, ಸತ್ವವಿಲ್ಲದ ಆಹಾರ, ಅಥವಾ ಕೇವಲ ಬರೀ ನಾವು ಹುರಿದಿದ್ದು ಕರೆದಿದ್ದು ಈ ಥರದ್ದೇ ತುಂಬ ಸತ್ವಹೀನ ಆಹಾರಗಳನ್ನೇ ಹೆಚ್ಚು ತೊಗೊಳ್ತಾ ಹೋದಾಗ, ಪ್ಯಾಕ್ ಮಾಡಿಟ್ಟು ಬಹಳ ದಿನಗಳಾದಂಥ ಆಹಾರಗಳನ್ನು ತೊಗೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ, ಅಲ್ಲಿ ನಮಗೆ ಖನಿಜಾಂಶ ಸಿಗೋಲ್ಲ, ಕಬ್ಬಿಣಾಂಶ ಸಿಗಲ್ಲ, ಪ್ರೋಟೀನ್ಗಳು ಸಿಗದೆ ಏನಾಗುತ್ತೆ ಅಂತಂದರೆ ಮಜ್ಜೆ ಸತ್ವಹೀನ ಆಗುತ್ತೆ. ಮಜ್ಜೆ ಸತ್ವಹೀನ ಆಯಿತು ಅಂತಂದರೆ ಏನು ಅಂತಂದರೆ ನಿಲ್ಲಲಿಕ್ಕೂ ಆಗಲ್ಲ. ಆ ಒಂದು ರೀತಿಯಲ್ಲಿ ನಮಗೆ ಸುಸ್ತು ಆವರಿಸ್ಕೊಳ್ಳುತ್ತೆ. ಹಾಗಾಗಿ ತೆಗೆದುಕೊಳ್ಳೋ ಆಹಾರ ತುಂಬ ಸತ್ವಯುತವಾಗಿದ್ದಾಗ ಅದು 6ನೇ ದಿವಸ ಮಜ್ಜೆಯಾಗಿ ಪರಿಣಮಿಸುತ್ತೆ. ಕೊನೆಯದಾಗಿ 7ನೇ ಹಂತ ಅಂದರೆ ಜೀರ್ಣಕ್ರಿಯೆ. 7ನೇ ಹಂತ 7ನೇ ದಿನ ಶುಕ್ರ ಅಂತಂದರೆ ನಮ್ಮ ಜೀವ ಚೈತನ್ಯ. ಅದನ್ನು ಗಂಡಸರಲ್ಲಿ ವೀರ್ಯ ಅಂತಲೂ, ಹೆಣ್ಣಿನಲ್ಲಿ ಅಂಡಾಣು ಅಂತಲೂ ಕರಿತೀವಿ. ಯಾವಾಗ ವೀರ್ಯ ಅನ್ನೋದೇ ಆ್ಯಕ್ಚುಲಾಗಿ ಅದು ಚೈತನ್ಯ ಅಂತ ಅಷ್ಟೇ, ಅದು ಗಂಡಸು ಹೆಂಗಸು ಅನ್ನೋದಕ್ಕಿಂತನೂ ಚೈತನ್ಯ ಅಂತಲೇ ಅದು ತೊಗೋಬೇಕಾಗುತ್ತೆ. ನಮ್ಮ ಪ್ರಾಣ ಚೈತನ್ಯಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ಇದು 6 ದಿನಗಳ ನಂತರ 7ನೇ ದಿನ ಏನು ಬದಲಾಗತ್ತಲ್ಲ, ಈ ಬದಲಾವಣೆ ಆಹಾರದಲ್ಲಿ ಆಗುವಷ್ಟು ಖನಿಜಾಂಶ ಅದರಲ್ಲಿ ಇರಬೇಕು ನಮಗೆ. ಹೀಗಿದ್ದಾಗ ನಾವು ಯಾವಾಗಲೂ ಕೂಡ ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತೀವಿ. ಮತ್ತು ಉತ್ಸಾಹ, ಯಾವಾಗಲೂ ನಮ್ಮಲ್ಲಿ ಉತ್ಸಾಹ ಮನೆ ಮಾಡಿರುತ್ತೆ. ಆ ಉತ್ಸಾಹನೇ ಇಲ್ಲ ಅಂತಂದಾಗ ನಾವೇನೂ ಮಾಡಲಿಕ್ಕಾಗಲ್ಲ. ಇವತ್ತಿನ ದಿವಸ ನೋಡ್ತಾ ಇರ್ಬೋದು. ನನಗೆ ಗೊತ್ತಿದ್ದ ಹಾಗೆ ನಾವು ಸಣ್ಣ ವಯಸ್ಸಿನಲ್ಲಿ 60 ವರ್ಷಕ್ಕೆ ಕೂಡ ಮಕ್ಕಳಾಗುವಷ್ಟು ಫಲವತ್ತತೆ ಇತ್ತು. ಇವತ್ತಿನ ದಿವಸ ಏನಾಗುತ್ತೆ ಅಂದರೆ, ನಾವು ತೆಗೆದುಕೊಳ್ಳೋ ಆಹಾರ ಮತ್ತು ನಮ್ಮ ನಮ್ಮ ಜೀವನ ಕ್ರಮ ಹಾಳಾಗಿರೋದ್ರಿಂದ ಆ ಫಲವತ್ತತೆ ಕಡಿಮೆಯಾಗಿ 30 ವರ್ಷ 32 ವರ್ಷಕ್ಕೆ ಏನು ಅಂತಂದರೆ ಫರ್ಟಿಲಿಟಿ ಸೆಂಟರ್ನ ಆಸ್ಪತ್ರೆಗಳನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಯಾಕೆಂದರೆ ಇವತ್ತು ವಂಶಾಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಚೈತನ್ಯ ಕಳೆದೋಗಿದೆ. ಅದಕ್ಕೆ ಕಾರಣ ಏನು ಅಂದರೆ, ನಾವು ತೆಗೆದುಕೊಂಡಂಥ ಆಹಾರ 7ನೇ ಹಂತದವರೆಗೂ ಬರ್ತಾ ಇಲ್ಲ. ಹಾಗಾಗಿ ಯಾವಾಗಲೂ ತೆಗೆದುಕೋಬೇಕಾದ ಆಹಾರ ಏನು ತೊಗೊಳ್ತಾ ಇದ್ದೀವಿ ಅದನ್ನು ಗಮನಿಸ್ತಾ, ಮತ್ತು ಆಹಾರ ತೊಗೋಬೇಕಾದ್ರೆ ಆಹಾರವನ್ನೇ ಗಮನಿಸಿ ಅದರ ಸ್ವಾದವನ್ನು ಚೆನ್ನಾಗಿ ನಾವು ಅನುಭವಿಸ್ತಾ ತೊಗೊಂಡಾಗ ಈ ಎಲ್ಲ ಅಂಶಗಳು ಕೂಡ ಅದಕ್ಕೆ ಪುಷ್ಟಿ ಕೊಡ್ತಾ ಹೋಗುತ್ತೆ. ಅದು ಪರಿಪೂರ್ಣವಾಗಿ ಜೀರ್ಣವಾಗಿ ಅದರಲ್ಲಿನ ಎಲ್ಲ ಶಕ್ತಿ ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ. ಹಾಗಾಗಿ
ಸೊ ಆಹಾರ ಉತ್ತಮವಾಗಿರೋದನ್ನು ಮಾಡ್ಕೊಳ್ಳೋಣ. ಎಲ್ಲಿ ಎಲ್ಲಿ ಆಹಾರದಲ್ಲಿ ಹೆಚ್ಚು ರಾಸಾಯನಿಕಗಳಿದೆ ಅದರಿಂದ ದೂರ ಬರೋದ್ರ ಮೂಲಕ ಮತ್ತು ತಾಜಾ ಆಹಾರಗಳನ್ನು ತಗೊಳ್ಳೋದ್ರ ಮೂಲಕ ನಾವು ತೆಗೆದುಕೊಂಡಂಥ ಆಹಾರ 7 ಹಂತಗಳವರೆಗೆ ಹೋಗಿ, ಅಂದರೆ 1 ವಾರದ ತನಕ ಪೂರ್ಣ ಎಲ್ಲ ಪರಿವರ್ತನೆ ಆಗಿ 7 ಪರಿವರ್ತನೆ ಆದ ನಂತರ ನಮ್ಮ ದೇಹದಲ್ಲಿ ಜೀವ ಚೈತನ್ಯವಾಗಿ ಉಳ್ಕೊಳ್ಳುತ್ತೆ. ಉದಾಹರಣೆಗೆ ಯಾವುದೋ ಒಂದು ಭಾಗದಲ್ಲಿ ದೇಹದಲ್ಲಿ ನಮಗೆ ನೋವಿದೆ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಇದು ಒಂದೇ ಕಾರಣ, ಅಲ್ಲಿ ಜೀವ ಚೈತನ್ಯದ ಹರಿವು ಇಲ್ಲ ಅಷ್ಟೇ. ಚೈತನ್ಯ ಇದ್ದಾಗ ನೋವಿಲ್ಲ. ನೋವನ್ನು ಹೋಗಿಸ್ಕೊಳ್ಳಿಕ್ಕೆ ಅಂತ ನಾವೇನು ಮಾಡೋದು ಬೇಕಿಲ್ಲ. ಅಲ್ಲಿ ನಾವು ಚೈತನ್ಯವನ್ನು ಮುಂದುವರಿಸಿದ್ರೆ ಚೈತನ್ಯ ಅಭಿವೃದ್ಧಿ ಆಗೋ ಮಟ್ಟಿಗೆ ನಾವು ಜೀವನ ಶೈಲಿ ಮತ್ತು ಆಹಾರವನ್ನು ತಗೊಂಡಾಗ ಅದು ತಾನಾಗೇ ಹೊರಕ್ಕೆ ಹೋಗುತ್ತೆ. ಸೊ ಯಾವಾಗಲೂ ಕೂಡ ಆ ಥರದ್ದಿದ್ದಾಗ ಅಗತ್ಯ ಇದ್ದಷ್ಟು ವಿಶ್ರಾಂತಿ ಮತ್ತು ಉತ್ತಮ ಆಹಾರವನ್ನು ತಗೊಳ್ತಾ ನಮ್ಮಲ್ಲಿ ಈ ಸಪ್ತಧಾತುಗಳು ನಿರಂತರವಾಗಿ ಚೆನ್ನಾಗಿರೋ ಹಾಗೆ ನೋಡಿಕೊಂಡ್ರೆ ನಾವು ಯಾವಾಗಲೂ ಕೂಡ ಆರೋಗ್ಯವಾಗೇ ಇರ್ಬೋದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಮತ್ತದೇ ಮಾತು ಕಟ್ಟ ಕಡೆಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ರೀತಿ ಎಲ್ಲ ವಿಡಿಯೋಗಳನ್ನು ಪಡೀಲಿಕ್ಕಾಗಿ ಬೆಲ್ ಬಟನ್ನ ಒತ್ತಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹಂಚಿ. ಒಳ್ಳೆಯ ವಿಚಾರಗಳನ್ನು ಯಾವಾಗಲೂ ಕೂಡ ನಾವೇ ಇಟ್ಕೋಬಾರ್ದು, ಎಲ್ಲರಿಗೂ ಹಂಚೋ ದೃಷ್ಟಿಯಿಂದ ನೀವೆಲ್ಲ ಆ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ನಮಸ್ಕಾರ.